ಸಮುದ್ರ ತೀರದಲ್ಲಿ ಜನ ದೇವರ ಮೊರೆ ಹೋಗಿದ್ದಾರೆ. ಕೇರಳದ ಕಣ್ಣೀರಿನಿಂದ ಉಡುಪಿಯ ಶಿರೂರಿನವರೆಗೂ ಕೂಡ ವಿಷ್ಣು ಸಹಸ್ರನಾಮ ಕಡಲ ಅಲೆಗಳ ಜೊತೆ ಮಾರ್ಧರಿಸ್ತಾ ಇತ್ತು. ಬನ್ನಿ, ಕಡಲ ತಡಿಯಲ್ಲಿ ಜನ ವಿಷ್ಣುನಾಮ ಸ್ಮರಣೆಯ ಮೊರೆ ಹೋಗಿದ್ಯಾಕೆ ನೋಡೋಣ. ಈಗಿನ ಕಾಲಘಟ್ಟದಲ್ಲಿ ಎಷ್ಟೇ ಹವಾಮಾನ ವೈಪರೀತ್ಯದ ಮುನ್ಸೂಚನೆ ತಿಳಿಯುವ ತಂತ್ರಜ್ಞಾನವಿದ್ದರೂ ಸಮುದ್ರ ರಾಜನಿಗೆ ಕಡಿವಾಣ ಹಾಕೋದು ಮಾತ್ರ ಸಾಧ್ಯವೇ ಇಲ್ಲ. ಕೆಲ ಬಾರಿ ಕಡಲಾರ್ಭಟಕ್ಕೆ ಮೀನುಗಾರರು ಸೇರಿದಂತೆ ಕಡಲ ತಡಿಯ ನೂರಾರು ಮನೆ ಮಠಗಳು ನಾಮಾವಶೇಷವಾಗಿವೆ. ಹೀಗಾಗಿ ಮಹಾ ಸಮುದ್ರದ ಶಾಂತಿಗಾಗಿ ಕರಾವಳಿ ಜನ ವಿಷ್ಣು ಸಹಸ್ರನಾಮದ ಮೊರೆ ಹೋಗಿದ್ರು. ಕೇರಳದ ಕಾಸರಗೋಡಿನ ಕಣ್ಣೂರಿನಿಂದ ಉಡುಪಿಯ ಶಿರೂರಿನವರೆಗೆ ವಿಷ್ಣು ಸಹಸ್ರನಾಮ ಪಠಣ ನಡೆದಿದೆ. ಏಕಕಾಲದಲ್ಲಿ 108 ಸ್ಥಳಗಳಲ್ಲಿ ಮಂತ್ರ ಪಠಣೆ ನಡೆಸಲಾಯಿತು. ಮಲ್ಪೆ ಬೀಚ್, ಪಡುಕೆರೆ ಬೀಚ್ ಸೇರಿದಂತೆ ಉಡುಪಿಯ 50 ಕಡೆ ನೂರಾರು ಮಂದಿ ಸೇರಿ 4 ರಿಂದ 6 ಗಂಟೆಗಳವರೆಗೆ ವಿಷ್ಣು ಸಹಸ್ರನಾಮ ಮಂತ್ರ ಪಠಿಸಿದ್ರು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಹಸ್ರಾರು ಮಂದಿ ಭಾಗಿಯಾಗಿದ್ರು. ಇಲ್ಲಿಯ ಒಂದು ಕಡಲ್ ಕೊರೆತ ಇವು ಎಲ್ಲ ಮತ್ತು ಸುನಾಮಿ ಇವೆಲ್ಲ ಮಾಡಲು ತಡೆಗಟ್ಟಲು ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಒಂದು ಮಾಡೋಣ ಅಂತ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಬಣ್ಣಿಸಲು ನಾನು ಅಷ್ಟನ್ನು ಇದನ್ನು ಶಕ್ತನಲ್ಲ. 6 ಸರ್ತಿ ಅಂತ ಹೇಳಿದ್ದಾರೆ. 6 ಸರ್ತಿ ಒಬ್ಬೊಬ್ಬರು ಒಂದೊಂದು ಸರ್ತಿ ಪಠಣ ಮಾಡೋದು. ಅದು ಒಟ್ಟು ಟೋಟಲ್ ಅವರು ಎಷ್ಟು ಅಳತೆ ಅದು ಮಾಡ್ತಾರೆ, ಅದು ಸಂಘಟಕರು, ಅದರ ಪ್ರಕಾರ ನಾವು ಹೋಗ್ತೇವೆ. ಈ ಹಿಂದೆ 2005ರಲ್ಲಿ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣ ನಡೆದಿತ್ತು. ಆ ಬಳಿಕ ಕಡಲು ಕೊರೆತ ಕಡಿಮೆಯಾಗಿತ್ತಂತೆ. ಬೈಂದೂರು ತಾಲೂಕಿನ ಮರವಂತಿಯಲ್ಲಿ ಸಾಮೂಹಿಕ ಪಠಣದಿಂದ ಕಡಲು ಕೊರೆತ ಕಡಿಮೆಯಾಗಿತ್ತಂತೆ. ಈಗ ಮತ್ತೆ ಪ್ರಕೃತಿಯಲ್ಲಿ ಏರುಪೇರು ಕಾಣಿಸಿಕೊಂಡಿದ್ರಿಂದ ವಿಷ್ಣುನಾಮ ಜಪಿಸಿ ಯಾವುದೇ ಆಪತ್ತು ಎದುರಾಗಬಾರದು ಅಂತ ಸಮುದ್ರ ರಾಜನಿಗೆ ಹಾಲೆರೆಯಲಾಯಿತು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಿಗೆ 50 ಕಡೆ ನಡೀತದೆ. ಏಕಕಾಲದಲ್ಲಿ 50 ಕಡೆ. ಸರಿಸುಮಾರು ಒಂದು ಗುಂಪಲ್ಲಿ 108 ಅಂತ ಲೆಕ್ಕ. 108 ಅಲ್ಲ, ನಮ್ಮ 300 ಜನ 400 ಜನ ಸೇರಿದ್ದಾರೆ ಒಂದೊಂದು ಗುಂಪಲ್ಲಿ. ಈಗ ಉಡುಪಿ ಜಿಲ್ಲೆ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ, ಪ್ರಚಾರ ಆಗಿ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ. ವಿಷ್ಣು ಸಹಸ್ರನಾಮದ ಶಕ್ತಿ ಅಂಥದ್ದು ಅಂತ ಜನಗಳಿಗೆ ಗೊತ್ತಾಗ್ತಿದೆ, ಅದಕ್ಕೋಸ್ಕರ ಬರ್ತಿದ್ದಾರೆ. ಅದರಲ್ಲಿ ಮಾತೆಯರು ತುಂಬ ಜಾಸ್ತಿಯಾಗಿ ಬರ್ತಿದ್ದಾರೆ. ಮಂಗಳೂರು, ಕಾಸರಗೋಡು, ಕಣ್ಣೂರು 2 ರಾಜ್ಯ 4 ಜಿಲ್ಲೆಯಲ್ಲಿ ನಡೀತದೆ ಒಟ್ಟು ಕಾರ್ಯಕ್ರಮ. 72,000 ಅಕ್ಷರ ಇರುವ ಸಹಸ್ರನಾಮ ಪಠಣ ಕಡಲ ತೀರದ ಉದ್ದಗಲಕ್ಕೂ ಮೊಳಗಿದೆ. ಈ ರೀತಿಯಲ್ಲಿ ದೇವರ ನಾಮದಿಂದಲೇ ಸರ್ವ ಸಮಸ್ಯೆ ಬಗೆಹರಿಸಬಹುದು ಅನ್ನೋದು ಭಕ್ತರ ನಂಬಿಕೆ. ಆ ನಂಬಿಕೆ ನಿಜವಾಗಲಿ ಅನ್ನೋದೇ ನಮ್ಮ ಆಶಯ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.